ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬಾ ದಿನಗಳ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ಅಡ್ಗೆ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅವಾಗಲೇ ಗೊತ್ತಾಗಿರ್ಬೇಕು, ಇದು ಕುಕಿಂಗ್ ಬ್ಲಾಗ್. ದಿಸ್ ಇಸ್ ಮೈ ಫಸ್ಟ್ ಕುಕಿಂಗ್ ಬ್ಲಾಗ್. ಸೋ ಎಕ್ಸೈಟೆಡ್. ಇದು ನನ್ನ ಮೊದಲನೇ ಕುಕಿಂಗ್ ಬ್ಲಾಗ್ ಆಗಿರೋದ್ರಿಂದ ಮೊದಲು ಸ್ವೀಟ್ ಇಂದಾನೇ ಸ್ಟಾರ್ಟ್ ಮಾಡೋಣ. ನಾನು ಏನ್ ಸ್ವೀಟ್ ಮಾಡ್ತೀನಿ, ಯಾವ ತರ ಕುಕಿಂಗ್ ಮಾಡ್ತೀನಿ ನೋಡೋಣ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ನಾನು ಫಸ್ಟು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಆಗಕ್ಕೆ ಇಡ್ತೀನಿ. ಇವಾಗ ಗೊತ್ತಾಗಿರಬೇಕು ನಿಮಗೆ ನಾನೇನು ಸ್ವೀಟ್ ಮಾಡ್ತಾ ಇದ್ದೀನಿ ಅಂತ. ಹೌದು, ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನ ಹಾಕೊಂಡಾದ್ಮೇಲೆ ಅದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೋತೀನಿ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತೆ ನಾನು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕೊಂಡು ಶಾವಿಗೆನ ಫ್ರೈ ಮಾಡ್ಕೋಬೇಕು. ನಾವು ಶಾವಿಗೆನ ತಗೋಬೇಕಾದ್ರೆ ನಾವು ಸ್ವಲ್ಪ ಕ್ವಾಂಟಿಟಿಲೇನೆ ತಗೋಬೇಕು. ಯಾಕಂದರೆ ಅದನ್ನು ಹಾಲು ಒಳಗಡೆ ಹಾಕಿದ್ಮೇಲೆ ಅದು ಅರಳೋದ್ರಿಂದ ಅದು ಗಟ್ಟಿಯಾಗಿಬಿಡುತ್ತೆ ಪಾಯಸ. ಸೊ ನಾವು ಯಾವಾಗ್ಲೂ ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದೀವಿ ನೋಡಿಕೊಂಡು ಶಾವಿಗೆನ ಸ್ವಲ್ಪನೇ ತಗೋಬೇಕಾಗುತ್ತೆ. ಇವಾಗ ಶಾವಿಗೆ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆನ ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ನಾನಿವಾಗ. ನೆಕ್ಸ್ಟು ಹಾಲನ್ನು ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದ ಪಾತ್ರೆಯಿಂದ ನಾನು ಇದೇ ಬಾಣಲಿಗೆ ಹಾಲನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಅದೇ ಗ್ಯಾಪಲ್ಲಿ ನಮ್ಮನೆ ಪುಟ್ಕೌರಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಖಾಲಿ ಮಾಡ್ತಾ ಇದ್ಲು. ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ಅಂತ. ಅವಳು ಫುಲ್ ತರಲೆ ತುಂಟಾಟ ಮಾಡ್ತಾ ಇದ್ಲು. ಅವಳ ಜೊತೆ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಹಾಲು ಕುದಿ ಬರಬೇಕಿತ್ತು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಹಾಲು ಕುದೀತಾ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನಮ್ಮ ಪುಟ್ಕೋರಿ ಮಾಡ್ತಾಳೆ ಅಂತ ಹೇಳಿ ಬಂದು ನಿಂತ್ಕೊಂಡಿದ್ದಾಳೆ ನೋಡಿ. ಮಾಡ್ತೀಯಾ ನೀನು? ಮಾಡ್ತೀಯಾ? ತಿಂತಯ್ಯ? ಬರೀ ತಿಂತ ಇರೋದು. ಹೌದಾ? ಬರೀ ತಿಂತ ಇರೋದು ಅಂದ್ರೆ ಹೂ ಅಂತಂತ ಇದ್ದಾಳೆ. ಹೌದಾ? ಇವಾಗ ಹಾಲು ಕುದೀತಾ ಇದೆ. ಕುದೀತಾ ಇರೋ ಹಾಲ್ಗೆ ಶಾವಿಗೆನ ಹಾಕೋಬೇಕು. ನಾನು ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಶಾವಿಗೆನ ಇವಾಗ ಹಾಕೋತಾ ಇದ್ದೀನಿ. ಶಾವಿಗೆನ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಸ್ವಲ್ಪ ಬೇಯಕ್ಕೆ ಬಿಡೋಣ. ಶಾವಿಗೆ ಬೆಂದಾದ್ಮೇಲೆ ನಾನು ಅದಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡಿಕೊಂಡು ಸಕ್ಕರೆನ ಹಾಕೋಬೇಕು. ಸಕ್ಕರೆನ ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಅದು ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ನಾನು ಅವಾಗಲೇ ಫ್ರೈ ಮಾಡ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಬಾದಾಮ್ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಾದಾಮ್ ಪೌಡರ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬಾದಾಮ್ ಪೌಡ್ರ್ ಇದ್ದರೆ ಅದನ್ನು ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಫೈನಲಿ ಶಾವಿಗೆ ಪಾಯಸ ರೆಡಿ ಆಯಿತು. ಶಾವಿಗೆ ಪಾಯಸ ಇಸ್ ರೆಡಿ ಟು ಸರ್ವ್. ನಾನು ಮಾಡಿ ಶಾವಿಗೆ ಪಾಯಸ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ನನ್ನ ಕುಕಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.